ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಚಿಕನ್ ಸಾಂಬಾರ್ ವಿತ್ ಫ್ರೈ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಕೋಳಿ ಸಾಂಬಾರು ಮಾಡ್ತಾರೆ, ಕೋಳಿ ಸಾಂಬಾರೊಳಗೆ ಚಿಕನ್ ಬಿಟ್ಕೊಂಡಿರ್ತಾರೆ. ಮತ್ತು ಅದೇ ಥರ ಕೆಲವೊಬ್ಬರು ಚಿಕನ್ ಸಾಂಬಾರು ವಿತ್ ಫ್ರೈ ಮಾಡಿರ್ತಾರೆ. ಆ ಥರ ರೆಸಿಪಿಲಿ ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ 1 kg ಚಿಕನ್ನ ತೊಗೊಂಡಿದ್ದೆ. ಚಿಕನ್ನ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ನಂತರ ಸಾಂಬಾರು ಮಾಡೋಕ್ಕೆ ಅಂತಲೇ ಒಂದು ಪಾತ್ರೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ 4ರಿಂದ 5 ಸ್ಪೂನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಈರುಳ್ಳಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಸ್ಮೂತ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರುವಂಥ ಚಿಕನನ್ನು ನಾನಿಲ್ಲಿ ಹಾಕ್ಕೊತೀನಿ. ಇಲ್ಲಿ ಈರುಳ್ಳಿ ಸಾಫ್ಟ್ ಆಗಕ್ಕೆ ಬಂದಿದೆ. ಈ ರೀತಿಯಲ್ಲಿ ಈರುಳ್ಳಿ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ನಾವೇನು ಮಾಡಬೇಕು ಅಂತಂದರೆ ಈರುಳ್ಳಿ ಒಗ್ಗರಣೆ ಚೆನ್ನಾಗಿ ಮಾಡ್ಕೋಬೇಕು. ನಂತರ ನಾನಿಲ್ಲಿ ತೊಳೆದಿಟ್ಕೊಂಡಿರುವಂಥ ಚಿಕನನ್ನು ಈರುಳ್ಳಿ ಫ್ರೈ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಅಷ್ಟು ಚಿಕನನ್ನು ನೀಟಾಗಿ 2ರಿಂದ 3 ಸಲ ತೊಳೆದಿಟ್ಕೊಂಡಿದ್ದೆ. ಆ ಚಿಕನನ್ನು ಇಲ್ಲಿ ಬೇಯೋದಕ್ಕೆ ಅಂತಲೇ ಹಾಕ್ತಾಯಿದ್ದೀನಿ. ಈ ರೀತಿಯಲ್ಲಿ ನಾವು ಚಿಕನನ್ನು ಒಗ್ಗರಣೆ ಮಾಡ್ಕೋಬೇಕು. ಫಸ್ಟಿಗೆ ತೋರಿಸ್ತಾ ಇದ್ದೀನಲ್ಲ ನೋಡಿರಿ, ಅಷ್ಟು ಚಿಕನನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಪೂರ್ತಿ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಪೂರ್ತಿ ಚಿಕನನ್ನು ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಅದಕ್ಕೆ ನೀರನ್ನ ಹಾಕೋಬಾರ್ದು, ಚಿಕನ್ನೇ ನೀರನ್ನ ಬಿಡಬೇಕು. ಅಲ್ಲಿವರೆಗೂ ನಾವಿಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ, ಮೇಲೆ ಮತ್ತು ಕೆಳಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ನ ನೆಕ್ಸ್ಟು ನಾನಿಲ್ಲಿ ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಒಂದು 10 ನಿಮಿಷ ಹಾಗೆ ಬೇಯಕ್ಕೆ ಬಿಟ್ಟಿರ್ತೀನಿ. ನಂತರ ಇಲ್ಲಿ ನಾನು ಈರುಳ್ಳಿ ಮಸಾಲ ರುಬ್ಕೊಳ್ಳೋಕ್ಕೆ 1-2 ಈರುಳ್ಳಿನ ತೊಗೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಅರಿಶಿಣ ಪುಡಿ ಒಂದು ಸ್ವಲ್ಪ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ಹಾಗೆ ಗರಂ ಮಸಾಲ ಅಂತಲೇ ಅಂತಾರೆ, ಇಲ್ಲ ಚಕ್ಕೆ ಲವಂಗ ಪುಡಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಅದ್ರ ನಂತರ ನಾನಿಲ್ಲಿ ನೀರನ್ನ ಹಾಕ್ಕೊಂಡು ನೀಟಾಗಿ ಪೇಸ್ಟನ್ನ ಮಾಡ್ಕೊತೀನಿ. ಈರುಳ್ಳಿ ಖಾರ ಮಾಡ್ಕೋಬೇಕಾದ್ರೆ ಚೆನ್ನಾಗಿ ರುಬ್ಕೊಂಡಿರ್ಬೇಕಾಗೈತೆ. ಪೇಸ್ಟ್ ಚೆನ್ನಾಗಿ ಆಗಿರಬೇಕು, ತರಿ ಆದರೆ ಚೆನ್ನಾಗಾಗಲ್ಲ. ಹಾಗಾಗಿ ನಾನಿಲ್ಲಿ ಸಾಫ್ಟ್ ಆಗೋವರೆಗೂ ನೀಟಾಗಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡಾದ್ಮೇಲೆ ನಾನಿಲ್ಲಿ ಚಿಕನ್ನ ಬೇಯಕ್ಕೆ ಬಿಟ್ಟಿದ್ನಲ್ಲ, ಅದನ್ನು ಮತ್ತೆ ಪುನಃ ಎಲ್ಲದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ, ಕೆಳಗೆ ಮತ್ತು ಮೇಲೆ. ಈ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಈಗ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ಕೊಂಡು ಒಂದು 10 ನಿಮಿಷ ಹಾಗೆ ಬೇಯಕ್ಕೆ ಬಿಡ್ತೀನಿ. ನಾನಿಲ್ಲಿ ಈರುಳ್ಳಿ ಖಾರನ ಒಂದು ಸ್ವಲ್ಪ ಎತ್ತಿಟ್ಕೊಂಡೆ. ಏನಕ್ಕೆ ಅಂತಂದರೆ ನೆಕ್ಸ್ಟು ಫ್ರೈ ಮಾಡೋಕ್ಕೆ ಬೇಕಾಗುತ್ತಲ್ಲ ಅಂತ ಅಂದ್ಬಿಟ್ಟು 1-2ರಿಂದ 3 ಸ್ಪೂನಷ್ಟು ಈರುಳ್ಳಿ ಖಾರನ ಈಗ ರುಬ್ಬುವಂಥ ಟೈಮಲ್ಲೇ ರುಬ್ಬಾದ್ಮೇಲೆ ಎತ್ತಿಟ್ಕೊಬೇಕು. ಹಾಗೆ ಎತ್ತಿಟ್ಕೊಂಡಾದ್ಮೇಲೆ ಅದು ಫ್ರೈಗೆ ಯೂಸ್ ಆಗುತ್ತೆ. ನಂತರ ಉಳಿದಿರೋ ಮಸಾಲೆನ ನಾವಿಲ್ಲಿ ಚಿಕನಿಗೆ ಹಾಕ್ಕೊಂಡು ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಒಂದು 10ರಿಂದ 15 ನಿಮಿಷ ನೀಟಾಗಿ ಅದು ಬೇಯಬೇಕು. ಬೇಯೋವರೆಗೂ ನಾನಿಲ್ಲಿ ಬಿಟ್ಕೊಂಡಿರ್ತೀನಿ. ಅದಾದಮೇಲೆ ನಾವಿಲ್ಲಿ ಖಾರ ಪುಡಿನ ಯೂಸ್ ಮಾಡೋದು. ಖಾರ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನ ಇಲ್ಲಿ ಯೂಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 5ರಿಂದ 6 ಸ್ಪೂನಷ್ಟು ಯೂಸ್ ಮಾಡ್ಕೊತೀನಿ. ಇಲ್ಲಿಗೆ ಚಿಕನ್ ನೀವು ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನ ಯೂಸ್ ಮಾಡ್ಕೊಳ್ರಿ. ನಾನಿಲ್ಲಿ ಮನೇಲೇ ರೆಡಿ ಮಾಡಿರುವಂಥ ಖಾರ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ನಂತರ ನಾನಿಲ್ಲಿ ನಿಮಗೆ ನೀರನ್ನ ಸಾರು ಕ್ವಾಂಟಿಟಿ ಎಷ್ಟು ತೆಳುಗೆ ಬೇಕೋ ಇಲ್ಲ ಗಟ್ಟಿಗೆ ಬೇಕೋ ಅದ್ರ ಮೇಲೆ ನೀರನ್ನ ಆ್ಯಡ್ ಮಾಡ್ಕೋಬೋದು. ಹೀಗೆ ಗಟ್ಟಿಗೆ ನೀರನ್ನ ಹಾಕ್ತಲೇ ಹಾಗೆ ಗಟ್ಟಿಗೂ ಮಾಡ್ಕೋಬೋದು ಗ್ರೇವಿ ಥರ. ಹಾಗೆ ಗ್ರೇವಿ ಮಾಡಿಕೊಂಡ್ರೆ ಚಪಾತಿ, ರೊಟ್ಟಿ ಅದಕ್ಕೆಲ್ಲದೂ ಚೆನ್ನಾಗಿರುತ್ತೆ, ಹಾಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಸಾಂಬಾರು ಮಾಡ್ತಿರೋದ್ರಿಂದ 1ರಿಂದ 2 ಲೋಟ ನೀರನ್ನ ಹಾಕ್ಕೊಂಡು ನಾನಿಲ್ಲಿ ನನಗೆ ಎಷ್ಟು ತೆಳುಗೆ ಬೇಕೋ ಅಷ್ಟು, ಇಲ್ಲ ಅಂತಂದರೆ ಗಟ್ಟಿಗೆ ಬೇಕು ಗಟ್ಟಿಗೆ, ನಾನಿಲ್ಲಿ ಸಾಂಬಾರಿಗೆ 1ರಿಂದ 2 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಕಾಯಿ ಖಾರ ರೆಡಿ ಮಾಡ್ಕೊಳ್ಳೋಕ್ಕೆ 1 ಕಪ್ಪಷ್ಟು ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಗಸಗಸೆ, ಹಾಗೆ ಚಕ್ಕೆ ಲವಂಗ ಪೌಡರು, ನಂತರ ನಾನಿಲ್ಲಿ ಒಂದು ಸ್ವಲ್ಪ ಕಡಲೆನ ತೊಗೊಳ್ತೀನಿ. ಹಾಗೆ ಅದಕ್ಕೆ ಒಂದು 1/2 ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊತೀನಿ. ಇಲ್ಲಿ ಕಾಯಿನ ನೈಸಾಗಿ ರುಬ್ಕೋಬೇಕು, ತರಿ ಆದರೆ ಸಾಂಬಾರು ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿರಿ, ಇಲ್ಲಿ ತೋರಿಸ್ತೀನಲ್ಲ, ಈ ರೀತಿಯಲ್ಲಿ ನೈಸಾಗಿ ರುಬ್ಕೊಂಡಿರಬೇಕು. ಹಾಗೆಯೇ ಈ ಪೇಸ್ಟನ್ನು ಸಹ 1-2ರಿಂದ 3 ಸ್ಪೂನು ಎತ್ತಿಟ್ಕೊತೀನಿ. ಏನಕ್ಕೆ ಅಂತಂದರೆ ನಂತರ ನಮಗೆ ಫ್ರೈಗೆ ಈ ಪೇಸ್ಟನ್ನೇ ಯೂಸ್ ಮಾಡೋದ್ರಿಂದ ಇದನ್ನು ಸಹ 1-2ರಿಂದ 3 ಸ್ಪೂನ್ ಎತ್ತಿಟ್ಕೊತೀನಿ. ನಂತರ ನಾನಿಲ್ಲಿ ಅಷ್ಟನ್ನು ಹಾಕಿ ನೀಟಾಗಿ ಒಂದು 10 ನಿಮಿಷ ಕುದಿಸ್ಕೊತೀನಿ. ಈಗ ಹಾಕಾದ್ಮೇಲೆ ಫೈನಲಾಗಿ ಸಾಂಬಾರಿಗೆ ಒಂದು 10 ನಿಮಿಷ ಕುದಿಸ್ಕೋಬೇಕು. ಒಂದು 5 ನಿಮಿಷ ಹೈ ಫ್ಲೇಮು, ಒಂದು 5 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಈ ಹಂತದಲ್ಲೂ ನಿಮಗೆ
ಉಪ್ಪು ಬೇಕು ಅಂತಂದರೆ ನೋಡಿಕೊಂಡು ಉಪ್ಪನ್ನ ಸಹ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮುಂಚೆನೇ ಹಾಕಿರೋದ್ರಿಂದ ಉಪ್ಪನ್ನ ನಾನೇನು ಹಾಕೋದಿಲ್ಲ. ಹೀಗೆ ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಈ ರೀತಿಯಲ್ಲಿ ನಾವು ಚಿಕನ್ ಸಾಂಬಾರನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಹೀಗೆ ರೆಡಿ ಮಾಡ್ಕೊಂಡಿರುವಂಥ ಚಿಕನ್ ಸಾಂಬಾರಿಂದ ನಾನೇನು ಮಾಡ್ತೀನಿ ಅಂತಂದರೆ ಚಿಕನ್ನ ತಕ್ಕೊತೀನಿ. ಇಲ್ಲಿ ನೋಡ್ರಿ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಚೆನ್ನಾಗಿ ಕುದಿಬೇಕದು. ನೊರೆ ಎಲ್ಲ ಬಿಡ್ತಾ ಇದೆಯಲ್ಲ ಅದಷ್ಟು ಕಡಿಮೆ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ. ಸಾಂಬಾರು ರೆಡಿ ಆಯಿತು. ನಂತರ ನಾನಿಲ್ಲಿ ಫ್ರೈ ಮಾಡೋದಕ್ಕೆ ಅಂತಲೇ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ನಂತರ ಇಲ್ಲೊಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಫ್ರೈ ಮಾಡಿಕೊಂಡೆ. ಅದನ್ನು ಸಹ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ ಈರುಳ್ಳಿ ಖಾರನ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕಾಯಿ ಖಾರ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಇಲ್ಲೂ ಅಷ್ಟೇ ನಿಮಗೆ ಖಾರ ಪುಡಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಖಾರ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಕಾಯಿ ಖಾರ ಮತ್ತು ಈರುಳ್ಳಿ ಖಾರ ಚೆನ್ನಾಗಿ ಕುದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಖಾರನೂ ಜಾಸ್ತಿ ಬೇಕು ಅಂತಂದರೆ ಖಾರ ಪುಡಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡು ನಾವಿಲ್ಲಿ ಗ್ರೇವಿನ ಚೆನ್ನಾಗಿ ರೆಡಿ ಮಾಡ್ಕೋಬೇಕು. ಇಲ್ಲಿ ಗ್ರೇವಿ ಕುದೀತಾ ಇದೆ. ಆ ಟೈಮಲ್ಲಿ ನಾನಿಲ್ಲಿ ಚಿಕನ್ ಸಾಂಬಾರಲ್ಲಿ ಇದ್ದಂತಹ ಚಿಕನ್ ಅಷ್ಟು ತಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಏನಾಗುತ್ತೆ, ಚಿಕನಿಗೆ ಗ್ರೇವಿ ಎಲ್ಲ ಇಟ್ಕೊಳ್ಳೋದ್ರಿಂದ ಚಿಕನ್ನು ತಿನ್ನೋದಕ್ಕೆ ಟೇಸ್ಟಿಯಾಗೂ ಇರುತ್ತೆ. ಹಾಗೆ ಸಾಂಬಾರಲ್ಲಿ ಬಿಟ್ಟರೆ ಸಪ್ಪೆ ಸಪ್ಪೆ ಅನಿಸುತ್ತೆ. ಕೆಲವೊಬ್ಬರಿಗೆ ಆ ಥರ ಇಷ್ಟ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಈ ಥರ ಇಷ್ಟ ಆಗುತ್ತೆ. ನಮ್ಮ ಮನೇಲೆಲ್ಲ ಈ ಥರ ಮಾಡಿದ್ರೇ ಇಷ್ಟಪಟ್ಟು ತಿಂತಾರೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿರಿ, ತುಂಬ ಟೇಸ್ಟಿಯಾಗಿರುತ್ತೆ. ಏನಕ್ಕೆ ಅಂತಂದರೆ ಚಿಕನ್ನಿಗೆ ಎಲ್ಲ ಮಸಾಲೆ ಇಟ್ಕೊಂಡಿರುತ್ತಲ್ಲ, ಆವಾಗ ಚಿಕನ್ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲ ಅಂತಂದರೆ ಮಸಾಲೆ ಇಲ್ಲ ಅಂತಂದರೆ ಒಂಥರ ಸಪ್ಪೆ 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 ಅನಿಸುತ್ತೆ. ಸೊ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಚಿಕನ್ ಜೊತೆ ಮುದ್ದೆ ಸಾಂಬಾರು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.